ನೋಡಿ, ಈಗ ನಾನು 1 ವರ್ಷದಿಂದ ನಾನು ತುಂಬಾ ಪೇಷನ್ಸ್ ಆಗಿ ಎಲ್ಲ ಹೋದೆ. ಕಳೆದ 1 ವಾರದಿಂದ ತುಂಬಾ ಗಲಾಟೆಗಳಾಗ್ತಿದೆ. ನನ್ನ ಮನೆ ಮೇಲೆ ಕಲ್ಲು ಬಿತ್ತು, ನನ್ನ ಕಾರ್ಯಕರ್ತರ ಮೇಲೆ ಅಟ್ಯಾಕ್ ಆಯ್ತು. ಫ್ಲಾಶ್ ಬ್ಯಾಕ್ ಡೈಲಾಗು ಕರೆಕ್ಟ್ ಆಗಿ ರಿಪೀಟ್ ಮಾಡಿ ಝೂಮ್ ಹಾಕೊಂಡು ಕೇಳಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ದೊಡ್ಡ ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಈಗಲೂ ಏನು ಉತ್ತರ ಕೊಡ್ತೀಯ ಇದಕ್ಕೆ? ನಾನೀಗ ಒಬ್ಬ ಲೀಡರ್ ಆಗಿ, ಒಬ್ಬ MLA ಆಗಿ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಆದ್ರೆ ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕರ್ತರು ಹೊಡೆದಾಡ್ಕೊಂತಾರೆ, ಸಫರ್ ಆಗೋದು. ನಾನು ಈಗಲೂ ಹೇಳ್ತೀನಿ ನೋಡಿ, ನೀವು ಗಮನಿಸಿ, ನಾನು ಯಾರು ನನ್ನ ಕಾರ್ಯಕರ್ತರ ಜೊತೆ ಹೋಗಿ ಪ್ರೆಸ್ ಮೀಟ್ ಇಡಿಸ್ತಾ ಇಲ್ಲ, ಅಷ್ಟೇ ಗುರು. ಅವ್ರನ್ನ ಬಯಸ್ತಾ ಇಲ್ಲ. ಆದ್ರೆ ಪಾಪ ಅವ್ರ ಕಾರ್ಯಕರ್ತರು ತುಂಬಾ ಜನ ನಾನು ವಿನಂತಿ ಮಾಡೋದೇನ್ ಗೊತ್ತಾ, ನಾನ್ ಬೈಬೇಕಾ, ನಾನ್ ಟಾರ್ಗೆಟ್ ಮಾಡ್ಬೇಕಾ, ನಾನು ಹಿಡಿತೀನಿ ಆ ಕಾಡಕ್ಕೆ. ಯಾರು ಅಲ್ಲಿ ಕಾರ್ಯಕರ್ತರು ಸುಮ್ಮನೆ ಸಮಸ್ಯೆ ಮಾಡ್ಕೊಂತಾರೆ. ಅದಕ್ಕೆ ಸೊ ನಾನು ಪೇಷನ್ಸ್ ಆಗಿದ್ದೀನಿ. ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು. 4-5 ಕಡೆ ದಾಳಿ ಆಯ್ತು. ಸೊ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಆಗ್ಬಾರ್ದು. ನಾನು ಚಿಕ್ಕಬಳ್ಳಾಪುರ ಜನತೆಗೆ ವಿನಂತಿಸ್ತೇನೆ. ಈ ವಯಸ್ಸಿಗೆ ಎಂಥ ವಾಗ್ಧೋರಣೆ, ಮೆಚ್ಚತಕ್ಕದ್ದೇ. ದಯವಿಟ್ಟು ಡಾಕ್ಟರ್ ಕೆ ಸುಧಾಕರ್ ಚೆನ್ನಾಗಿರ್ತಾರಪ್ಪ, ನಾನು ಚೆನ್ನಾಗಿರ್ತೀನಿ. ಅವ್ರು ಡೆಲ್ಲಿಯಲ್ಲಿ ಆರಾಮಾಗಿರ್ತಾರೆ, ನಾನು ಬೆಂಗಳೂರಲ್ಲಿ ಆರಾಮಾಗಿರ್ತೀನಿ. ಸಾರ್ ದೊಡ್ಡದು ಸಾರ್ ನಿಮ್ದು ಮನ್ಸು. ಓಹೋ, ಹಾಗಾದ್ರೆ ನಾನೀಗ ದೇವ್ರನ್ನ ಹುಡುಕ್ಲೇಬೇಕು, ಬೇರೆ ದಾರಿನೇ ಇಲ್ಲ. ನಮಸ್ಕಾರ ಸ್ವಾಮಿ. ನಮ್ಮ ಹೆಂಡತಿ ಮಕ್ಕಳ ಜೊತೆ ನಾವು ಹ್ಯಾಪಿ ಆಗಿರ್ತೀವಿ. ನೀವು ಯಾಕ್ರಯ್ಯ ನಮಗೋಸ್ಕರ ಹೊಡೆದಾಡ್ತೀರಾ? ಬನ್ನಿ, ಪ್ರೀತಿ ಇದ್ರೆ ನಾವೆಲ್ಲ ಫೀಲ್ಡ್ ಬಂದಾಗ ಜೊತೆಯಲ್ಲಿ ಬನ್ನಿ. ಸತ್ತೇರು ಒಂದು ತಿಂಡಿ ತಿನ್ನೋಣ. ಸುಮ್ಮನೆ ಬಟ್ಟೆ ಎಲ್ಲ ಹಾಕೋಬೇಡ್ರಯ್ಯ. ನಮ್ಗೆಲ್ಲ ನಮ್ಮ ಹೆಂಡತಿ ಮಕ್ಕಳೇ ಮುಖ್ಯ. ಇದು ಅರ್ಥ ಯಾರ ಮಕ್ಕಳಪ್ಪ ನೀವೆಲ್ಲ? ನಮ್ಮ ಹೆಂಡತಿ ಮಕ್ಕಳ ಜೊತೆ ನಾವು ಹ್ಯಾಪಿ ಆಗಿರ್ತೀವಿ. ನೀವು ಯಾಕ್ರಯ್ಯ ನಮಗೋಸ್ಕರ ಹೊಡೆದಾಡ್ತೀರಾ? ಬನ್ನಿ, ಪ್ರೀತಿ ಇದ್ರೆ ನಾವೆಲ್ಲ ಫೀಲ್ಡ್ ಬಂದಾಗ ಜೊತೆಯಲ್ಲಿ ಬನ್ನಿ. ಸತ್ತೇರು ಒಂದು ತಿಂಡಿ ತಿನ್ನೋಣ. ಸುಮ್ಮನೆ ಗಂಡ್ಸು ಅಂತ ಹೆತ್ತು ನಿಮ್ಮವ್ವ ಮರ್ಕಾಕ್ಬಿಟ್ಲು. ಅವಾಗ ನನ್ ಮಗನೇ ಬಟ್ಟೆ ಎಲ್ಲ ಹಾಕೋಬೇಡ್ರಯ್ಯ. ನಮ್ಗೆಲ್ಲ ನಮ್ಮ ಹೆಂಡತಿ ಮಕ್ಕಳೇ ಮುಖ್ಯ. ಇದು ಅರ್ಥ ಮಾಡ್ಕೊಳ್ಳಿ. ನಾನು ಇರೋದು ಹೇಳ್ತಾ ಇದ್ದೀನಿ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ದುಡ್ಡೇನ್ ಸ್ವಾಮಿ ತಲೆ ಹಿಡ್ಕೊಂಡು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.